ಹಲೋ, ನಾನಿವತ್ತು ಒಂದು ಕ್ರಿಯೇಟಿವ್ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇದು ನನ್ನ ಇನ್ಸ್ಪಿರೇಷನ್ ಲುಕ್. ಸೊ ಬನ್ನಿ ಕ್ರಿಯೇಟ್ ಮಾಡೋಣ. ಸೊ ನಾನು ಆಲ್ರೆಡಿ ಇಲ್ಲಿ ಬೇಸ್ ಮೇಕಪ್ನ ಮಾಡಿದ್ದೀನಿ. ಸೊ ಲೆಟ್ಸ್ ಮೂವ್ ಟು ಐ ಮೇಕಪ್. ಫಸ್ಟ್ ನಾನಿಲ್ಲಿ ಒಂದು ಲೂಸ್ ಪೌಡರ್ನ ಯೂಸ್ ಮಾಡಿ ಬೇಕಿಂಗ್ ಮಾಡ್ಕೋತಾ ಇದ್ದೀನಿ. ಸೊ ದ್ಯಾಟ್ ಐ ಶ್ಯಾಡೋದು ಫಾಲ್ಔಟ್ ಏನಾದರೂ ಇದ್ದರೆ ಕ್ಲೀನ್ ಮಾಡೋಕ್ಕೆ ಈಸಿ ಆಗಲಿ ಅಂತ. ಆ್ಯಂಡ್ ನಾನು ಐಬ್ರೋಸ್ನ ಕ್ಲೀನಾಗಿ ಬ್ರಷ್ ಮಾಡಿ ಫಿಲ್ಔಟ್ ಮಾಡ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಲೈಟ್ ಆಗಿರೋ ಕನ್ಸೀಲರ್ನ ಯೂಸ್ ಮಾಡಿ ಐಬ್ರೋನ ಕಾರ್ವೌಟ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಐಲಿಡ್ಸ್ ಮೇಲೆ ಕೂಡ ಒಂದು ಕ್ಲೀನ್ ಬೇಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ದ್ಯಾಟ್ ನಾನು ಹಾಕುವಂಥ ಐ ಶ್ಯಾಡೋ ಸ್ವಲ್ಪ ಪಾಪ್ ಆಗಲಿ ಅಂತ. ನಾನಿಲ್ಲಿ ಇನ್ಸೈಡ್ ಅವ್ರದ್ದು ಶೇಡ್ ಕರೆಕ್ಟರ್ ಪ್ಯಾಲೆಟ್ ತೊಗೊಂಡು ಅದರಲ್ಲಿರೋ ವೈಟ್ ಪಿಗ್ಮೆಂಟ್ನ ಇನ್ನರ್ ಕಾರ್ನರ್ ಕಡೆಯಿಂದ ಔಟರ್ ಕಾರ್ನರ್ ಕಡೆಗೆ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಒಂದು ಕೂಲ್ ಟೋನ್ ಇರುವಂತಹ ಗ್ರೇ ಅಥವಾ ಬ್ರೌನ್ ಕಲರಿಂದ ಕ್ಲೀನಾಗಿ ಒಂದು ಟ್ರಾನ್ಸಿಷನ್ ಲುಕ್ನ ಕೊಡ್ತಾ ಇದ್ದೀನಿ. ಸೊ ದ್ಯಾಟ್ ವೈಟ್ ಕಲರ್ ಸ್ವಲ್ಪ ಪಾಪ್ ಆಗಲಿ ಅಂತ. ಆ್ಯಂಡ್ ನೆಕ್ಸ್ಟ್ ಅದೇ ಸೇಮ್ ಪ್ಯಾಲೆಟಿಂದ ಒಂದು ವೈಟ್ ಕಲರ್ ಶೇಡ್ನ ತಗೊಂಡು ಆ ಪಿಗ್ಮೆಂಟ್ ಮೇಲೆ ಪ್ಯಾಟ್ ಮಾಡ್ತಾ ಇದ್ದೀನಿ. ಸೊ ದ್ಯಾಟ್ ಒಂದು ಮ್ಯಾಟಿಫೈಯಿಂಗ್ ಲುಕ್ ಬರಲಿ ಅಂತ. ನೆಕ್ಸ್ಟ್ ನಾನು ವೈಟ್ ಶಿಮರ್ನ ಅದರ ಮೇಲೆ ಪ್ಯಾಟ್ ಮಾಡ್ತಾ ಇದ್ದೀನಿ. ಸೊ ದ್ಯಾಟ್ ಒಂದು ಶಿಮರಿ ಲುಕ್ ಇರಲಿ ಅಂತ. ಹಾಗೆ ಕಾಜಲ್ ಅಥವಾ ಬ್ಲ್ಯಾಕ್ ಐ ಶ್ಯಾಡೋಯಿಂದ ಒಂದು ವಿಂಗ್ನ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಇದು ಮೇಲ್ಗಡೆನೂ ಕ್ರಿಯೇಟ್ ಮಾಡಿದ್ದೀನಿ ಆ್ಯಂಡ್ ಕೆಳಗಡೆನೂ ಡಬಲ್ ವಿಂಗ್ ಥರ ಕ್ರಿಯೇಟ್ ಮಾಡಿದ್ದೀನಿ. ಆ ಎರಡು ವಿಂಗ್ಗಳ ಮಧ್ಯೆ ಒಂದು ಸ್ವಲ್ಪ ವೈಟ್ ಕಲರ್ ಐ ಶ್ಯಾಡೋನ ಫಿಲ್ ಮಾಡಿದ್ದೀನಿ. ನೆಕ್ಸ್ಟ್ ನಾನು ಒಂದು ಐಲೈನರ್ನ ಯೂಸ್ ಮಾಡಿ ಔಟರ್ ವಿಂಗಿಂದ ಇನ್ನರ್ ಕಾರ್ನರ್ಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಒಂದು ಥಿನ್ ಲೈನ್ನ ಡ್ರಾ ಮಾಡಿದ್ದೀನಿ. ನೆಕ್ಸ್ಟ್ ಒಂದು ಸ್ವಾನ್ದು ನೆಕ್ ಲುಕ್ ಬರಬೇಕಂದ್ರೆ ಎಸ್ ಆಕಾರನ ಡ್ರಾ ಮಾಡಬೇಕಾಗುತ್ತೆ. ಸೊ ನಾನಿಲ್ಲಿ ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡಿ ಫಸ್ಟು ಡ್ರಾ ಮಾಡ್ಕೋತಾ ಇದ್ದೀನಿ. ಸೊ ದ್ಯಾಟ್ ನನಗೆ ಕರೆಕ್ಷನ್ಸ್ ಮಾಡೋಕ್ಕೆ ಸ್ವಲ್ಪ ಸ್ಪೇಸ್ ಸಿಗುತ್ತೆ ಅಂತ. ಆ್ಯಂಡ್ ನನಗೆ ಬೇಕಾಗಿರೋ ಶೇಪ್ ಬಂದ ತಕ್ಷಣ ಐಲೈನರಿಂದ ಅದನ್ನು ಟ್ರೇಸ್ ಮಾಡಿದ್ದೀನಿ. ಸೊ ಹೀಗಿದೆ ಇದ್ರ ಲುಕ್. ಆ್ಯಂಡ್ ಇನ್ನೊಂದು ಐನ ಕಂಪ್ಲೀಟ್ ಮಾಡಿಕೊಂಡು ಫೈನಲ್ ಲುಕ್ನ ತೋರಿಸ್ತೀನಿ. ಸೊ ದಿಸ್ ಇಸ್ ದ ಫೈನಲ್ ಲುಕ್. ಐ ಹೋಪ್ ನನ್ನ ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.